ತೂಗುದೀಪ. ಮೀನಾ ತೂಗುದೀಪ ಅವರ ಬಗ್ಗೆ ಅಪಾರವಾದಂಥ ಗೌರವ ಇಡೀ ಕರ್ನಾಟಕಕ್ಕಿದೆ. ಅದು ದರ್ಶನ್ ಅವರ ತಾಯಿ ಅನ್ನೋ ಕಾರಣಕ್ಕಾಗಿ ಅಲ್ಲ, ದರ್ಶನ್ ಅವರ ತಾಯಿ ಅನ್ನೋ ಕಾರಣಕ್ಕಾಗಿ ಅಲ್ಲ, ತೂಗುದೀಪ ಶ್ರೀನಿವಾಸ್ ಅವರ ಪತ್ನಿ ಅನ್ನೋ ಕಾರಣಕ್ಕಾಗಿ. ನಮಗೆ ಮಾಲತಿ ಸುಧೀರ್ ಅವರ ಬಗ್ಗೆ ಒಂದು ಪ್ರೀತಿ ಇದೆ ಗೊತ್ತಾ, ನಮಗೆಲ್ಲರಿಗೂ ಕೂಡ ಒಂದು ಗೌರವ ಇದೆ. ಯಾಕಂದರೆ ಸುಧೀರ್ ಅವರು ತೀರ್ಕೊಂಡ ನಂತರ ಮಾಲತಿ ಸುಧೀರ್ ಅವರು ಆ ಪುಟ್ಟ ಪುಟ್ಟ ಮಕ್ಕಳ ಕಿಶೋರ್ ಮತ್ತು ಇವರಿದ್ದಾರಲ್ಲ ಪುಟ್ಟ ಪುಟ್ಟ ಮಕ್ಕಳು ಅವರನ್ನು ಕಟ್ಟಿಕೊಂಡು ಸುಧೀರ್ ಅವರ ನಾಟಕ ಕಂಪನಿಯನ್ನು ನಡೆಸ್ತಾರೆ. ಭಾಳ 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 ಕಷ್ಟಪಟ್ಟು ನಡೆಸ್ತಾರೆ, ನಾಟಕ ಮಾಡ್ತಾರೆ. ಹಾಗಾಗಿ ಮಾಲತಿ ಸುಧೀರ್ ಅವ್ರ ಬಗ್ಗೆ ಕೂಡ ನಮಗೆಲ್ಲ ಅಪಾರವಾದಂಥ ಗೌರವ ಪ್ರೀತಿ ಇದೆ. ಹಾಗಿದ್ರೆ ಮೀನಾ ತೂಗುದೀಪ್ ಅವ್ರು ಬರಬೇಕಿತ್ತಲ್ಲ, ಬರಲಿಲ್ಲ. ತಮ್ಮ ದಿನಕರ್ ತೂಗುದೀಪ್ ಬರಬೇಕಿತ್ತಲ್ಲ, ಬರಲಿಲ್ಲ. ಅಥವಾ ಮಾತಾಡಿಸ್ಬೇಕಿತ್ತಲ್ಲ ಟಿ ವಿ ಮುಂದೆ ಆದರೂ, ಇಲ್ಲ. ಸರಿ, ಈಗ ಲಾಯರ್ ಮಾಡಿಕೊಟ್ಟಿದ್ದಾರೆ, ವಿಜಯಲಕ್ಷ್ಮಿ ಆದರೂ ಅಟ್ಲೀಸ್ಟ್ ಬರಬೇಕಿತ್ತು. ವಿಜಯಲಕ್ಷ್ಮಿ ಕೂಡ ಇಲ್ಲ, ಪತ್ನಿ ವಿಜಯಲಕ್ಷ್ಮಿಯನ್ನೇ ದೂರ ಇಟ್ಟಿದ್ರಂತೆ, 6 ಅಡಿ ಕಟ್ಔಟ್. ತಾಯಿ ಮೀನಾ ತೂಗುದೀಪ ಕೂಡ ದರ್ಶನ್ ಜೊತೆ ಇಲ್ವಂತೆ. ಈಗ ತಮ್ಮ ದಿನಕರ್ ತೂಗುದೀಪ್ ಕೂಡ ವಿಚಾರಿಸಲು ಬಂದಿಲ್ವಂತೆ. ಅವರೇ ಯಾವುದೋ ಬಾಡಿಗೆ ಮನೆಯಲ್ಲಿದ್ದಾರೆ ಅಂತ ಒಂದು ಮಾಹಿತಿ ಕೇಳಿಬಂತು, ಗೊತ್ತಿಲ್ಲ ನನಗೆ. ಮಾಹಿತಿ ಆ ಥರ ಬಂತು, ಅದು ಸರಿ ಇರ್ಬೋದು, ತಪ್ಪಿರ್ಬೋದು. ಆಪ್ತರು ಎನಿಸಿಕೊಂಡ ಕೆಲವರು ಕೂಡ ದೂರವೇ ಉಳಿದಿದ್ದಾರೆ. ಯಾರು ಆಪ್ತರು? ಅಂಬರೀಷ್ ಮಗ, ಅಣ 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 ಇಲ್ಲ. ಟೈಗರ್ ಪ್ರಭಾಕರ್ ಮಗ ವಿನೋದ್ ಪ್ರಭಾಕರ್ ಇಲ್ಲ. ಸತೀಶ್ ನಿನಾಸ ಇಲ್ಲ. ಆಮೇಲೆ ಜಯೀದ್ ಖಾನ್, ಜಮೀರ್ ಅಹಮದ್ ಖಾನ್ ಅವ್ರ ಮಗ ಇಲ್ಲ. ಯಶಸ್ ಸೂರ್ಯ ಅವರೇನೋ ಇದರಲ್ಲಿದ್ದರಂತೆ, ಅಂದರೆ ಆ ಪಾರ್ಟಿಲಿದ್ರು ಅಂತ ಕಂಡು ಬರುತ್ತೆ. ಪ್ರಜ್ವಲ್ ದೇವರಾಜ್ ಇಲ್ಲ. ದೇವರಾಜ್ ಇಲ್ಲ. ಒಂದು ಹೇಳಿಕೆ ಆದರೂ ಬರಬೇಕಿತ್ತಲ್ಲ, ಯಾರೂ ಇಲ್ಲ. ಇವರನ್ನೆಲ್ಲ ತಂದೆ ತಾಯಿ ಸ್ಥಾನಮಾನ ಕೊಟ್ಟು ಒಂದು ರೀತಿಯಲ್ಲಿ ವಿಶೇಷ ಗೌರವ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಕೊಡ್ತಾ ಇದ್ರು. ಇತ್ತೀಚೆಗೆ ಒಂದು ಹೇಳಿಕೆಯಲ್ಲಿ ಯಾರು ಗೋವಿಂದು, ಶಿವ ಸಿನಿಮಾದ ಹೀರೋ ಗೋವಿಂದು ಕೂಡ ಎಲ್ಲೂ ಕಾಣಲಿಲ್ಲ. ಸೊ ಹಾಗಾಗಿ ಎಲ್ಲರೂ ದೂರ ಇಟ್ಬಿಟ್ರ. ಅಂದರೆ ಒಂದು ರೀತಿಯಲ್ಲಿ ತೊಂದರೆಗೆ ಸಿಲುಕಿದಾಗ, ಮರ್ಡರ್ ಕೇಸಲ್ಲಿ ಸಿಲುಕಿದಾಗ ಯಾರೂ ಬರೋದಿಲ್ಲ ಅನ್ನೋದು ಪ್ರೂವ್ ಆಯಿತಾ? ಅಥವಾ ಇವರನ್ನೆಲ್ಲ ಈಗಾಗಲೇ ದೂರ ಇಟ್ಬಿಟ್ಟಿದ್ದಾರೆ ದರ್ಶನ್? ಏನಾಗಿದೆ ದರ್ಶನ್ಗೆ? ಇನ್ನು ದರ್ಶನ್ ಮಾಡಿರೋ ಕೆಲಸದ ಬಗ್ಗೆ ಸ್ಯಾಂಡಲ್ವುಡ್ ಮಂದಿ ಕೆರಳಿ ಕೆಂಡವಾಗಿದ್ದಾರೆ. ತಪ್ಪು ಮಾಡಿದ್ದಾರೆ, ಶಿಕ್ಷೆ ಅನುಭವಿಸಲೇಬೇಕು ಅಂತ ಕೆಲವರು ಕಿಡಿಕಾರಿದ್ದಾರೆ. ನಿನ್ನೆ ಸುದೀಪ್ ಮಾತಾಡ್ತಾ ಇದ್ರು. ಅವ್ರ ಹತ್ರ ಕೇಳಿದ್ರು, ಇದರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಇದರ ಬಗ್ಗೆ ಏನು ಹೇಳೋಕ್ಕಿಲ್ಲ, ಆದರೆ ಏನು ಕೊಲೆ ಆಗಿದೆ ಅವರಿಗೆ ನ್ಯಾಯ ದೊರಕಬೇಕು. ಈ ಕೊಲೆ ಕೇಸ್ ಹೊರಬರೋಕೆ ಪೊಲೀಸರು ಕಾರಣ, ಮಾಧ್ಯಮಗಳೇ ಕಾರಣ ಅಂತ ಅವರು ಹೇಳಿದರು. ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ನ್ಯಾಯ ದೊರಕಿಸುವ ಕೆಲಸವನ್ನು ಫಿಲ್ಮ್ ಚೇಂಬರ್ ಮಾಡಬೇಕು ಅಂತ ಅವರು ಹೇಳಿದ್ದಾರೆ. ಏನು ಹೇಳಿದ್ದಾರೆ ಸುದೀಪ್ ನಿನ್ನೆ ಕೇಳಿಸ್ಕೊಳ್ಳಿ. ಬ್ಯಾನ್ ಆಗಲಿ ಇನ್ನೊಂದಾಗಲಿ ಮಾಡೋಕ್ಕಾಗಲ್ಲ. ನೀವು ಹೇಳಿದ್ರಲ್ಲೇ ಒಂದು ಉತ್ತರ ಇದೆ, ನೀವು ಹೇಳಿರೋದ್ರಲ್ಲೇ ಒಂದು ಉತ್ತರ ಇದೆ. ಏನು ಅಂದರೆ, ಈ ಕೇಸಿಂದ ಹೊರಗಡೆ ಬಂದರೆ ಅಂತ ಹೇಳ್ತೀರಾ. ಕೇಸಿಂದ ಹೊರಗಡೆ ಬಂದರೆ ನಿಮಗೆ ಬ್ಯಾನ್ ಅನ್ನೋದು ಬರೋದೇ ಇಲ್ವಲ್ಲ. ಬಂದಿಲ್ಲ ಅಂದರೆ ಬ್ಯಾನ್ ಅನ್ನೋದು ಬರೋದೇ ಇಲ್ವಲ್ಲ. ಪಾಯಿಂಟ್ ಅದಲ್ಲ. ಇಲ್ಲಿ ಬ್ಯಾನ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನಿಮಗೆ ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ಹಿಯರ್ ಇಸ್ ಜಸ್ಟಿಸ್. ಇಲ್ಲಿ ಏನಾಗುತ್ತೆ, ನೀವು ಚೇಂಬರಲ್ಲಿ ನಮ್ಮ ಸ್ನೇಹಿತರು ಕೂತಿದ್ದಾರೆ, ಹಿರಿಯರು ಕೂತಿದ್ದಾರೆ, ಎಲ್ಲರೂ ಹೋಗಿ ಅವ್ರ ಮೇಲೆ ಒತ್ತಡ ಹಾಕಿದಾಗ ಏನು ಹೇಳೋಕ್ಕಾಗತ್ತೆ ಅವರಿಗೆ? ಹೇಳಿ. ಕೆಲವು ವಾರಗಳಿಂದ, ಕೆಲವು ತಿಂಗಳಿಂದ ನನ್ನ ಮೇಲೂ ಕೂತ್ಕೊಂಡು ಬ್ಯಾನ್ ಅಂತ ಎಲ್ಲ ಇದು ಮಾಡ್ತಾರೆ. ಏನು ಬ್ಯಾನ್ ಅಂದರೆ ಏನದು? ಪಾಯಿಂಟ್ ಅದಲ್ಲ. ಏನು ನ್ಯಾಯ ಅದು ಮಾಡಲಿ. ಚೇಂಬರ್ ಇರೋದು ಅಲ್ಲಿರೋಂಥ ಚಿತ್ರರಂಗಕ್ಕೆ, ಅಲ್ಲಿರೋಂಥ ನಿರ್ಮಾಪಕರಿಗೆ, ಪ್ರತಿಯೊಬ್ಬರಿಗೂ ನ್ಯಾಯ ಮಾಡಿಕೊಡೋಕ್ಕೆ ಹೊರತು ಇದನ್ನೆಲ್ಲ ಬ್ಯಾನ್ ಅನ್ನೋದು ನಮ್ಮ ವರ್ಡ್ ಅಲ್ಲ. ಬಟ್ ನನ್ನ ಕಾನ್ಸಂಟ್ರೇಷನ್ ಆಗಲಿ, ಪ್ರತಿಯೊಬ್ಬರದ್ದು ಇಚ್ಛೆ, ಚೇಂಬರ್ನಲ್ಲಿರೋಂಥ ಹಿರಿಯರ ಇಚ್ಛೆನೂ ಬಂದ್ಬಿಟ್ಟು ಇದಕ್ಕೆ ಬ್ಯಾನ್ ಅನ್ನೋ ವರ್ಡ್ ಅಲ್ಲ. ಇದಿರೋದು ನ್ಯಾಯ. ಎಲ್ಲರೂ ದುರ್ಬೀನ್ ಹಾಕೊಂಡು ನೋಡ್ತಾ ಇರೋದು ಪೊಲೀಸ್ನವ್ರು ಹೇಗೆ ಕೆಲಸ ಮಾಡ್ತಿದ್ದಾರೆ, ನೀವುಗಳು ಮಾಧ್ಯಮ ಮಿತ್ರರು ಹೇಗೆ ಕೆಲಸ ಮಾಡ್ತಾಯಿದ್ದೀರಿ. ನಾಳೆ ಕೋರ್ಟಿಗೆ ಹೋದಾಗ ಅಲ್ಲೇ ನಡೆಯುತ್ತೆ. ಅದೇ ಇಂಪಾರ್ಟೆಂಟೇ ಹೊರತು ಬ್ಯಾನ್ ಇದು ಎಲ್ಲ ತುಂಬ ಸೆಕೆಂಡ್ರಿ. ಇವೆಲ್ಲ ಮೇಯ್ನ್ ನಮ್ಮೆಲ್ಲರ್ಕಿನ್ನ ನೋವು ಪಡೆದಂಥ ವ್ಯಕ್ತಿಗಳು, ಕುಟುಂಬದವ್ರು ಹೊರಗಡೆ ಇದ್ದಾರಲ್ಲ, ಅವ್ರಿಗೆ ನ್ಯಾಯ ಆಗಬೇಕು. ಕಾನ್ಸಂಟ್ರೇಷನ್ ಅಲ್ಲಿದೆ.
ಆಮೇಲೆ ಫಿಲ್ಮ್ ಚೇಂಬರ್ ಕೂಡ ಅಷ್ಟೇ